ಹೆಲೋ ಮೈ ಡಿಯರ್ ಫ್ರೆಂಡ್ಸ್. ಈಗ ಸದ್ಯದಲ್ಲಿ ಏನಂತಂದರೆ UT ಬೋರ್ಡ್ ಎಕ್ಸಾಮ್ ಬರುತ್ತೆ. ಸೊ ಆ ಒಂದು ದಿಸೆಯಿಂದ ರೋಮಿಯೋ ಆ್ಯಂಡ್ ಜೂಲಿಯಟ್ ಇದ್ರ ಸಂಬಂಧಪಟ್ಟ ಹಾಗೆ 1 ಮಾರ್ಕ್ಸ್ ಇರ್ಬೋದು, 2 ಮಾರ್ಕ್ಸ್ ಇರ್ಬೋದು, ಆ್ಯಂಡ್ ಇವನ್ 4 ಮಾರ್ಕ್ಸ್ ಕ್ವಶನ್ಸ್ ಕೂಡ ಇರ್ಬೋದು. ಯಾವ ರೀತಿ ಬರ್ತವೆ, ಅದ್ರ ಜೊತೆ ಯಾವ ರೀತಿ ನಾವು ಆನ್ಸರ್ಸನ್ನು ಅಪ್ರೋಚ್ ಮಾಡಲಿಕ್ಕೆ ರೆಡಿ ಇರಬೇಕು, ಸೊ ಅದ್ರ ಬಗ್ಗೆ ನಾವು ಸ್ವಲ್ಪ ಡಿಸ್ಕಸ್ ಮಾಡಲಿಕ್ಕೆ ಹೋಗೋಣ. ಸೊ ನೋಡಿ, ವಿತೌಟ್ ಟೇಕಿಂಗ್ ಮಚ್ ಟೈಮ್ ವಿ ಆರ್ ಅಬೌಟ್ ಟು ಸ್ಟಾರ್ಟ್ ದ ವಿಡಿಯೋ. ಫೈನ್. ಸೊ ರೋಮಿಯೋ ಬಿಲಾಂಗ್ ಟು ಡ್ಯಾಶ್ ಫ್ಯಾಮಿಲಿ. ಇಲ್ಲಿ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ರೋಮಿಯೋ ಯಾವ ಫ್ಯಾಮಿಲಿಗೆ ಬಿಲಾಂಗ್ ಆಗ್ತಾರೆ, ಯಾವ ಫ್ಯಾಮಿಲಿಗೆ ಸೇರ್ತಾರೆ ಅಂತಂದರೆ, ಸೊ ಯುರೋಪಿಯನ್, ಮ್ಯಾಂಟೆಗೋಸ್, ಕ್ಯಾಪುಲೇಟ್ಸ್, ಜರ್ಮನ್. ಸೊ ನಿಮ್ಮ ಆನ್ಸರ್ ಬಂದ್ಬಿಟ್ಟು ದಿಸ್ ಈಸ್ ಒನ್ ಹಿಯರ್. ಸೊ ಆನ್ಸರ್ ಇಸ್ ವಾಟ್ ಹಿಯರ್. ಹೌದಾ? ಅದೇ ರೀತಿ ಏನಾದರೂ ಜೂಲಿಯಟ್ ಯಾವುದಕ್ಕೆ ಸಂಬಂಧಪಡ್ತಾರೆ ಅಂದರೆ ಇಲ್ಲಿ ಬಂದ್ಬಿಡುತ್ತೆ. ಹೌದಾ? ಆ ರೀತಿನೂ ಕ್ವಶನ್ ಕೇಳ್ಬೋದು, ಈ ರೀತಿ ಕೂಡ ಕ್ವಶನ್ ಕೇಳ್ಬೋದು. ಎರಡು ಕೂಡ ನಿಮ್ಮ ಗಮನದಲ್ಲಿ ಇರಬೇಕು. ಹೌದಾ? ಇಲ್ಲಿ ರೋಮಿಯೋ ಅಂತೇಳಿ. ಹೌದಾ? ಎಸ್. ಯಾಕಂದ್ರೆ ನಿಮಗೆಲ್ಲ ಗೊತ್ತಿರೋದು 2 ಫ್ಯಾಮಿಲಿ. ಒಂದು ಮ್ಯಾಂಟೆಗೋ ಫ್ಯಾಮಿಲಿಯಿಂದ ನಾವು ರೋಮಿಯೋ ಅಂತ ತಗೋತೇವೆ, ಕ್ಯಾಪುಲೇಟ್ಸ್ ಫ್ಯಾಮಿಲಿಯಿಂದ ಜೂಲಿಯಟ್ ಅಂತೇಳಿ. ಹೌದಾ? ಫಸ್ಟಿಗೆ ರೋಮಿಯೋ ಏನು ಮಾಡ್ತಾನಂದ್ರೆ ನೋಡ್ಲಿಕ್ಕೆ ಹೋಗ್ತಾನೆ. ಯಾರು ನೋಡಕ್ಕೆ ಹೋಗ್ತಾನೆ? ಜೂಲಿಯಟ್ ನೋಡ್ಲಿಕ್ಕೆ ಹೋಗೋದಿಲ್ಲ. He wanted to meet one girl, that is what ರೋಸಾಲಿನ್ ಅಂತ ಹೇಳ್ತೇವೆ. ಹೌದಾ? ಅಲ್ಲಿ ರೋಸಾಲಿನನ್ನು ನೋಡ್ಲಿಕ್ಕೆ ಹೋಗ್ತಾನೆ. ಹೌದಾ? ಬಟ್ ಆಗಿನ ಸಂದರ್ಭದಲ್ಲಿ ರೋಸಾಲಿನ್ ಎಲ್ಲಿರ್ತಾಳೆ ಅಂದರೆ, ಈ ಕ್ಯಾಪುಲೇಟ್ ಒಂದು ಗ್ರ್ಯಾಂಡ್ ಸಫರ್ ಅನ್ನ ಆರ್ಗನೈಸ್ ಮಾಡಿರ್ತಾರೆ. ಹೌದಾ? ಈ ಕ್ಯಾಪುಲೇಟ್ ಅಂದ ಯಾರಂತಂದ್ರೆ ಜೂಲಿಯಟ್ ತಂದೆ. ಹೌದಾ? ಆ ಒಂದು ಸಂದರ್ಭದಲ್ಲಿ ರೋಮಿಯೋ ಕೊನೆಗೆ ಜೂಲಿಯಟ್ ಅನ್ನು ನೋಡಿ ತುಂಬಾ ಅಟ್ರಾಕ್ಟ್ ಆಗ್ತಾನೆ. ಸೊ ದಿಸ್ ಇಸ್ ವಾಟ್ ಇಯರ್ ರೋಮಿಯೋ ಬಿಲಾಂಗ್ ಟು ಯಾವ ಫ್ಯಾಮಿಲಿ ಅಂತ ಬಂದ್ರೆ ನೀವು ಮ್ಯಾಂಟೆಗೋಸ್ ಅಂತ ಬರಿಬೇಕಾಗುತ್ತೆ. ನೆಕ್ಸ್ಟ್, ಅಕಾರ್ಡಿಂಗ್ ಟು ರೋಮಿಯೋ, ಜೂಲಿಯಟ್ ಈಸ್ ಇಥಿಯೋಪಿಯಾಸ್ ಏರ್. ಹೌದಾ? ಜೂಲಿಯಟ್ ಯಾವ ರೀತಿ ಅಂತ ದಿಸ್ ಇಸ್ ವಾಟ್ ಇಯರ್ ಆ ರಿಚ್ ಜೆವಲ್ ಅಂತ ತಗೋತೀವಿ. ಸೊ ಆ ರೀತಿ ಒಂಥರ ನಾವು ಬರಿಬೇಕಾಗತ್ತೆ. ನೆಕ್ಸ್ಟ್, ಆಫ್ಟರ್ ದ ಡ್ಯಾನ್ಸ್ ಇಸ್ ಓವರ್, ರೋಮಿಯೋ ಇಂಟೆನ್ಸ್ ಟು. ಹೌದಾ? ಡ್ಯಾನ್ಸ್ ಮುಗಿಯುತ್ತೆ. ಇಲ್ಲಿ ಡ್ಯಾನ್ಸ್ ಇಸ್ ಓವರ್ ಅಂತ ಅನ್ಬೋದು. ಅದಕ್ಕೆ ಮೇಜರ್ ಇಸ್ ಡನ್ ಅಂತ ಕೂಡ ಕೇಳಿದ್ದಾರೆ. ವಾಟ್ ಇಸ್ ದ ಮೀನಿಂಗ್ ಆಫ್ ದ ಮೇಜರ್ ಇಸ್ ಡನ್ ಅಂತಂದ್ರೆ ಡ್ಯಾನ್ಸ್ ಈಸ್ ಕಂಪ್ಲೀಟೆಡ್. ಅವಾಗ ರೋಮಿಯೋ ಇಂಟೆನ್ಸ್ ಟು ಏನ್ ಮಾಡ್ಬೇಕಂತ ಮಾಡ್ತಾನೆ? ಮೀಟ್ ರೋಸಲಿನ್ ವಾಸ್ ದ ಲಾರ್ಡ್ ಕಾಪ್ಯುಲೇಟ್ ಟಚ್ ದ ಜೂಲಿಯಟ್. ಹಿ ವಾಂಟೆಡ್ ಟು ಟಚ್ ದ ಜೂಲಿಯಟ್. ಅವಳನ್ನ ಅಲ್ಲೇ ಕೂತ್ಕೊಂಡು ಟಚ್ ಮಾಡ್ಬೇಕಂತ ಅನ್ಕೊಳ್ತಾನೆ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಹಿ ವಾಂಟೆಡ್ ಟು ಸ್ಟ್ಯಾಂಡ್ ಇನ್ ದ ಪ್ಲೇಸ್ ಆಫ್, ಅಲ್ಲಿ ನಿಂತ್ಕೊಳ್ಬೇಕಂತ ಕೂಡ ಬಯಸ್ತಿರ್ತಾನೆ. ಹೀ ಕೇಳಿದಾಗ ನಿಮ್ಗೆ ಆಪ್ಷನ್ ಬಂದು ಟಚ್ ದ ಜೂಲಿಯಟ್ ಅಂತೇಳಿ ಬರಿಬೇಕಾಗತ್ತೆ. ಸೊ ಹಿ ವಾಂಟೆಡ್ ಟು ಟಚ್, ದ ಓನ್ಲಿ ಒನ್ ರೀಸನ್, ಹೀಸ್ ಹ್ಯಾಂಡ್ ಶುಡ್ ಬಿ ಬ್ಲೆಸ್ಡ್. ಹೀಸ್ ರೂಡ್ ಹ್ಯಾಂಡ್ ಶುಡ್ ಬಿ ಬ್ಲೆಸ್ಡ್. ದಟ್ಸ್ ದ ರೀಸನ್ ಹಿ ವಾಂಟೆಡ್ ಟು ಟಚ್. ದಟ್ಸ್ ಇಟ್. ಓಕೆ. ನೆಕ್ಸ್ಟ್, ರೋಮಿಯೋ ಅಡ್ರೆಸಸ್ ಆಸ್ ಯೋಂಡರ್ ಲೇಡಿ. ಇದು ಬಹಳ ಇಂಪಾರ್ಟೆಂಟ್, ಬಹಳ ಸಲನೇ ಕೇಳಾಗತ್ತೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಯಾರಿಗೆ ಕರಿತೇವಿ ಅಂತಂದ್ರೆ ದಿಸ್ ಈಸ್ ವಾಟ್ ಇಯರ್ ಜೂಲಿಯಟ್ಗೆ ಯೋಂಡರ್ ಲೇಡಿ ಅಂತೇಳಿ ಕರಿತೇವಿ. ನೆಕ್ಸ್ಟ್, when Romeo shines as stars in the face of heavens, the word will. ಹೌದಾ? ಎ ನೋಡಿ. ಸೆಕೆಂಡ್ ನೋಡಿ, worship the garrison, for in love with night, keep staring at the heaven, keep starting the dark night. ಹಾಗಿದ್ರೆ ಯಾವ್ದರ ಆನ್ಸರು ಅಂತಂದ್ರೆ the word will be what here fall in love with night. So second answer is right. ರೋಮಿಯೋ ಕಂಪೇರ್ಡ್ ಅದರ್ ವುಮನ್. ಅದರ್ ವುಮನ್ ಅನ್ನ ಯಾರಿಗೆ ಕಂಪೇರ್ ಮಾಡ್ತಾರೆ ಅಂದ್ರೆ ಯಾರ್ ದೀಸ್ ಅದರ್ ವುಮೆನ್ ಆರ್ ಕಂಪೇರ್ಡ್ ಆಸ್ ಕ್ರೋಸ್. ನೋಡಿ, ದಿಸ್ ಈಸ್ ವಾಟ್ ಕಾಗೆಗಳಿಗೆ ಕಂಪೇರ್ ಮಾಡ್ತಾನೆ. ಆದರೆ ಜೂಲಿಯಟ್ ಅನ್ನ ಯಾರಿಗೆ ಕಂಪೇರ್ ಮಾಡ್ತಾರೆ? ಸ್ನೋವಿ ಡವ್ ಅಂತೇಳಿ ಕಂಪೇರ್ ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ಸ್ನೋವಿ ಡವ್ ಎದಕ್ಕೆ ಕಂಪೇರ್ ಮಾಡ್ತಾರೆ ಅಂತ ಕೇಳಿದಾಗ ಬರೆಯುವ ಹಾಗೆ ನೀವು ತಯಾರಾಗಿರ್ಬೇಕು. ಹೌದಾ? ನೆಕ್ಸ್ಟ್, ದ ಫ್ರೇಸ್ ಡೇ ಇನ್ ದ ನೈಟ್ ರೆಫರ್ಸ್ ಟು. ಡೇ ಇನ್ ದ ನೈಟ್ ಯಾರಿಗೆ ರೆಫರ್ ಮಾಡ್ತಾ ಇದ್ದಾರೆ ಅಂದ್ರೆ ರೋಮಿಯೋ ಚಾರ್ಮ್ಗೆ ರೆಫರ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಡಿ ಆನ್ಸರ್ ಇಸ್ ರೈಟ್. ಓಕೆ. ಯೋಂಡರ್ ಲೇಡಿ ಯಾರಿಗೆ? ಜೂಲಿಯಟ್ಗೆ ಅಂತ ಕರೀತಾರೆ. ನೆಕ್ಸ್ಟ್, ರೋಮಿಯೋ ವಿಲ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್. ಹಿಯರ್ ವಿಂಗ್ಸ್ ಆಫ್ ನೈಟ್ ರೆಫರ್ಸ್ ಟು ಯಾವಕ್ಕಂತಂದ್ರೆ ದಿಸ್ ಈಸ್ ಕಾಲ್ಡ್ ಆಸ್ ವಾಟ್ ಹಿಯರ್ ರೇವನ್ಸ್ ಬ್ಯಾಕ್ ಅಂತ ಹೇಳ್ತೀವಿ. ಇಟ್ಸ್ ದ ನೇಮ್ ಆಫ್ ದ ಬರ್ಡ್. ದ ಪ್ರೇಸ್ ನ್ಯೂ ಸ್ನೋ ಯಾವ್ದಿಲ್ಲಿ? ದಿಸ್ ಈಸ್ ವಾಟ್ ಹಿಯರ್ ನ್ಯೂ ಸ್ನೋ ಅಂತಂದ್ರೆ ರೋಮಿಯೋ ಚಾರ್ಮ್ ಅಂತ ಬರಿತೇವೆ. ಅದೇ ರೀತಿ ಇದನ್ನು ಕೇಳ್ಬೋದು. ಏನು ಕೇಳ್ಬೋದು ಅಂತಂದ್ರೆ ಸ್ನೋವಿ ಡವ್
ಇದನ್ನ ಯಾವುದಕ್ಕೆ ರೆಫರ್ ಮಾಡ್ತೇವೆ ಅಂದ್ರೆ ದಿಸ್ ಈಸ್ ವಾಟ್ ಇಯರ್ ಜೂಲಿಯಟ್ ಬ್ಯೂಟಿ. ನೋಡಿ, ಯಾವುದೇ ಆ್ಯಂಗಲಲ್ಲೂ ಕೂಡ ಕ್ವಶನ್ ಬರ್ಬೋದು. ಸೊ ಈ ರೀತಿ ನಾವು ರೆಡಿ ಆಗಿರಬೇಕು ಅಂತೇಳಿ ವಿಚಾರ ಅಷ್ಟೇ. ದ ವರ್ಡ್ ಆರ್ ಇಸ್ ರೆಫರ್ಸ್ ಟು ಯಾವುದಕ್ಕೆ? ಯಾರ್ ದ ಸನ್ ಈಸ್ ಆನ್ಸರ್. ಸೊ ನಿಮಗೆ ಗೊತ್ತಿರುವ ಹಾಗೆ ಆಬ್ಜೆಕ್ಟಿವ್ಗಳನ್ನ ಬರೀತೀರಿ. ಸ್ವಲ್ಪ 2 ಮಾರ್ಕ್ಸ್ ಕೂಡ ಬಹಳನೇ ಇಂಪಾರ್ಟೆಂಟ್ ಆಗಿ ಇಲ್ಲಿ ಕೂಡ ಕಾಣುತ್ತೆ. ಹಾಗಿದ್ರೆ ಅದು ಬಂದಾಗ ನಾವು ಯಾವ ರೀತಿ ಅಪ್ರೋಚ್ ಮಾಡಬೇಕು, ನಮ್ಮ ಆನ್ಸರ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗಿ. ಸೊ ಫಸ್ಟ್ ಕ್ವಶನ್ ಇಸ್ ವಾಟ್ ಹಿಯರ್, ಹೂಮ್ ಡೂ ದ ಫ್ರೇಸ್ ಸ್ನೋಡ್ ವೆನ್ ಕ್ರೋಸ್ ರೆಫರ್ಸ್ ಇನ್ ದ ಪೋಯಮ್. ಹೌದಾ, ಸ್ನೋವಿ ಡವ್ ಯಾರು ಕಂಪೇರ್ ಮಾಡ್ತೇವೆ ನೋಡಿ, ಆಗಿಲ್ ಫಸ್ಟಿಗೆ ಹೇಳಿದ್ದಾನೆ ಇದಕ್ಕೆ ಮುಂಚೆ. ಸ್ನೋವಿ ಡವ್ ಕಂಪೇರ್ ಟು ವಾಟ್ ಇಯರ್ ಜೂಲಿಯಟ್ಗೆ ಕಂಪೇರ್ ಮಾಡ್ಕೊಳ್ತಾ ಇದ್ದೀವಿ. ಹೌದಾ, ಕ್ರೋಸ್ ಅದಕ್ಕೆ ಕಂಪೇರ್ ಮಾಡ್ತೇವೆ ಅದರ್ ವುಮೆನ್. ನೋಡಿ, ಅದರ್ ವುಮೆನ್ ಹೂ ವೇರ್ ಡ್ಯಾನ್ಸಿಂಗ್ ವಿತ್ ದ ಟ್ರೋಪ್ಸ್, ಡ್ಯಾನ್ಸಿಂಗ್ ವಿತ್ ದ ಜೂಲಿಯಟ್. ಈ ರೀತಿ ನಮಗೆ ಬರಲಿಕ್ಕೆ ಬರಬೇಕು. ನೆಕ್ಸ್ಟ್, ವಾಟ್ ಇಮೇಜಸ್ ಡಸ್ ಜೂಲಿಯಟ್ ಯೂಸ್ ಟು ಕನ್ವೆ ರೋಮಿಯೋ ಚಾರ್ಮ್. ಹೌದಾ, ಆ ರೋಮಿಯೋ ಚಾರ್ಮ್ ಅನ್ನ ಇಮೇಜಸ್ ಮುಖಾಂತರ ಕಂಪೇರ್ ಮಾಡಿದ್ದಾರೆ ಅಂತಂದಾಗ, ಯಾರು ಜೂಲಿಯಟ್ ಯಾವ ಇಮೇಜ್ ಮುಖಾಂತರ ಕಂಪೇರ್ ಮಾಡಿದ್ದಾರೆ ಅಂದ್ರೆ ಹಿ ಈಸ್ ಡೇ ಇನ್ ನೈಟ್. ವಿ ಹ್ಯಾವ್ ಟು ರೈಟ್ ಲೈಕ್ ದಟ್ ವಿತ್ ಅಪಾಸ್ಟ್ರಫಿ. ನೆಕ್ಸ್ಟ್, ಫೈಟರ್ ದ್ಯಾನ್ ನ್ಯೂ ಸ್ನೋ. ಈ ರೀತಿ ಎರಡು ಭಾಗದಲ್ಲಿ ಕೂಡ ಕಂಪೇರ್ ಮಾಡಿದ್ದಾರೆ. ಹೌದಾ, ಯಾರನ್ನ? ಜೂಲಿಯಟ್ ಯೂಸ್ ಟು ಕನ್ವೆ ರೋಮಿಯೋ ಚಾರ್ಮ್. ರೋಮಿಯೋ ಚಾರ್ಮ್ ಅನ್ನ ಹಿ ಈಸ್ ಡೇ ಇನ್ ನೈಟ್ ಅಂತ ಬರಿಬಹುದು. ಅದ್ರ ಜೊತೆಗೆ ಇನ್ನೊಂದು ಏನು ಅಂತಂದ್ರೆ ವೈಟರ್ ದ್ಯಾನ್ ನ್ಯೂ ಸ್ನೋ, ಈ ರೀತಿ ಕೂಡ ಬರಿಬೇಕಾಗತ್ತೆ. ಹೌದಾ, ಅದೇ ರೀತಿ ವಾಟ್ ಸಿಂಬ್ಲಿಸ್ ಡಸ್ ರೋಮಿಯೋ ಯೂಸ್ ಟು ಕನ್ವೆ ಜೂಲಿಯಟ್ ಬ್ಯೂಟಿ. ಅಲ್ಲಿ ಏನಂತಂದ್ರೆ ಫಸ್ಟಿಗೆ ಜೂಲಿಯಟ್ ಯೂಸ್ ಟು ಕನ್ವೆ ರೋಮಿಯೋ ಚಾರ್ಮ್ ಅನ್ನ ಹೇಗೆ ಕಂಪೇರ್ ಮಾಡ್ತಾ ಇದ್ದಾರೆ ಅಂತ ತಗೊಂಡ್ವಿ. ಅದೇ ರೀತಿ ಹಿಯರ್ ಸಮ್ ಆಫ್ ದ ಸಿಂಬ್ಲಿಸ್ ರೋಮಿಯೋ ಯೂಸ್ ಟು ಕನ್ವೆ ಜೂಲಿಯಟ್ ಬ್ಯೂಟಿ ಬಂದಾಗ ರಿಚ್ ಜೆವೆಲ್ ಇನ್ ಯಾವುದು? ಇನ್ ಆಫ್ರಿಕನ್ ವುಮನ್ಸ್ ಇಯರ್ ಅಂತ ತಗೋಬಹುದು. ಸೆಕೆಂಡ್ ಒನ್ ಸ್ನೋವಿ ಡವ್ ಅಂತ ಕೂಡ ತಗೋಬಹುದು. ಇದು ಎರಡು ಬದ್ರು ಕೂಡ ನಿಮಗೆ ಅಂಕಗಳ ಸಿಗುತ್ತೆ. ಹೌದಾ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ದಿಸ್ ಕ್ವಶನ್. ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ಡಸ್ ರೋಮಿ ಇಮ್ಯಾಜಿನ್ ವೆನ್ ಹಿ ಟಚಸ್ ಹರ್ ಹ್ಯಾಂಡ್. ಹೌದಾ, ಅವಳು ಮುಟ್ಟಿದ ಮೇಲೆ ಅಥವಾ ಮುಟ್ಟಬೇಕಂತ ಬಯಸ್ತಿರ್ತಾನೆ, ಅದಕ್ಕೆ ಏನ್ ಇಮ್ಯಾಜಿನ್ ಹೋಗ್ತಾನೆ ಅಂತಂದಾಗ ಅವನ ಉದ್ದೇಶ ಒಂದೇ, ಹೀಸ್ ರೂಡ್ ಹ್ಯಾಂಡ್ ಮೈಟ್ ಬಿ ಬ್ಲೆಸ್ಡ್, ದಟ್ಸ್ ದ ರೀಸನ್ ಹಿ ವಾಂಟೆಡ್ ಟು ಟಚ್ ಹರ್ ಹ್ಯಾಂಡ್. ಹೌದಾ, ಅವನು ಒಂಥರ ರೂಡ್ ಹ್ಯಾಂಡ್ ಇದ್ದಲ್ಲ ಸ್ವಲ್ಪ ಬ್ಲೆಸ್ಡ್ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನದಿ ಸ್ನಾನ ಮಾಡ್ತೀನಿ, ಉದ್ದೇಶ ಏನು? ಪವಿತ್ರ ನದಿಗಳು ಗಂಗಾ ಇರ್ಬೋದು, ಅದೇ ರೀತಿ ಕಾವೇರಿ ನದಿ ಇರ್ಬೋದು, ಮೇ ಬಿ ನಮ್ಮ ಏನು ಕಷ್ಟಗಳಂತ ಇರ್ಬೋದು, ಅಥವಾ ನಾವು ರೂಡ್ ಬಿಹೇವಿಯರ್ ಏನಂತ ಸ್ವಲ್ಪ ಪಾವನ ಆಗ್ಲಿ ಅಂತ ಏನು ಹೇಳ್ತೀವಿ, ಆ ರೀತಿ ಇಲ್ಲೂ ಕೂಡ ಹೀಸ್ ರೂಡ್ ಹ್ಯಾಂಡ್ ಮೈಟ್ ಬಿ ಬ್ಲೆಸ್, ದಟ್ಸ್ ದ ರೀಸನ್ ಹಿ ವಾಂಟೆಡ್ ಟು ಟಚ್ ಹರ್ ಹ್ಯಾಂಡ್. ದಿಸ್ ಇಸ್ ವಾಟ್. ನೆಕ್ಸ್ಟ್, ಅಕಾರ್ಡಿಂಗ್ ಟು ಜೂಲಿಯಟ್ ದ ವರ್ಡ್ ವುಡ್ ಬಿ ಇನ್ ಲವ್ ವಿತ್ ದ ನೈಟ್. ಯಾವಾಗದು ಫೈನ್ ಅಂತಂದಾಗ ವೆನ್ ರೋಮಿಯೋ ಇಸ್ ಬೀಯಿಂಗ್ ಕಟ್ ಇನ್ ಟು ಲಿಟಲ್ ಸ್ಟಾರ್ಸ್, ದೆನ್ ಹಿ ವಿಲ್ ಮೇಕ್ ದ ಪೇಸ್ ಆಫ್ ಹೆವನ್, ದೆನ್ ಆಲ್ ದ ವರ್ಡ್ ಬಿ ಫಾಲ್ ಇನ್ ಲವ್ ವಿತ್ ದ ನೈಟ್. ಸೊ ಈ ರೀತಿ 2 ಮಾರ್ಕ್ಸ್ ಕ್ವಶನ್ ಬಹಳನೇ ಇಂಪಾರ್ಟೆಂಟ್ ಇರ್ತವೆ. ಇವೆಲ್ಲ ಕೂಡ ನಿಮಗೆ ಗಮನ ಇರಬೇಕು. ಹೌದಾ, ಸೊ ಈ ರೀತಿ ಸ್ವಲ್ಪ ನೋಡ್ತಾ ಹೋದಾಗೆ ನಿಮಗೆ ಈ ಬರುವಂತ ಎಕ್ಸಾಮ್ UT ಎಕ್ಸಾಮ್ಗೆ 2 ಮಾರ್ಕ್ಸು ಅಬ್ಜೆಕ್ಟಿವ್ ಪರ್ಪಸ್ ಇವೆಲ್ಲ ಕೂಡ ಬೀಳ್ತಿರ್ತವೆ. ಅದಕ್ಕಾಗಿ ಎಲ್ಲವನ್ನು ಬಹಳ ನಾವು ಗಮನವಿಟ್ಕೊಂಡು ನೋಡ್ಕೋಬೇಕು. ಹೌದಾ, ಸೊ ಫಸ್ಟ್ ಅಬ್ಜೆಕ್ಟಿವ್ ಬಂತು, ನೆಕ್ಸ್ಟ್ 2 ಮಾರ್ಕ್ಸ್ ಹೇಗೆ ಬರ್ತಾವೆ ಅಂತ ಗೊತ್ತಾ. ಹೌದಾ, ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ 4 ಮಾರ್ಕ್ಸ್ ಕ್ವಶನ್. ದಿಸ್ ಇಸ್ ವಾಟ್ 4 ಮಾರ್ಕ್ಸ್ ಕ್ವಶನ್. ಇದರಲ್ಲಿ ಬಹಳ ಕನ್ಫ್ಯೂಷನ್ ಮಾಡುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎರಡೇ ಕ್ವಶನ್ಸ್ಗಳನ್ನ ಕೇಳಾಗತ್ತೆ. ಜಸ್ಟ್ ಜಿಗ್ಜಾಗ್ ವೇ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇಂಟರ್ಚೇಂಜ್ ಎರಡೇ ಒಂದು ನೋಡಿ, 2 ಪ್ಯಾರಾಗ್ರಾಫ್ 2 ಸ್ಟ್ಯಾಂಜನ ನೋಡ್ತೇವೆ ನಾವು. ಹೌದಾ, ಫಸ್ಟ್ ಸ್ಟ್ಯಾಂಜದಲ್ಲಿ ಏನಿರುತ್ತೆ, ರೋಮಿಯೋ ಜೂಲಿಯಟ್ ಬ್ಯೂಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೌದಾ, ಅದೇ ರೀತಿ ಇನ್ನೊಂದು ಸೆಕೆಂಡ್ ಸ್ಟ್ಯಾಂಜದಲ್ಲಿ ಏನ್ ನೋಡ್ತೇವೆ, ಜೂಲಿಯಟ್ ಹೌದಾ ರೋಮಿಯೋ ಚಾರ್ಮ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೇಗಿದೆ ಅನ್ನೋದನ್ನ ನಾವು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಹೌದಾ, ಫಸ್ಟ್ ಕ್ವಶನ್ ನೋಡಿ, ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯಟ್ ಫ್ಲಾಲೆಸ್ ಬ್ಯೂಟಿ. ಹೀಗೆ ಬಂದಾಗ ಏನ್ ಮಾಡ್ಬೇಕಂದ್ರೆ ಯಾವುದೇ 4 ಮಾರ್ಕ್ಸ್ ಕ್ವಶನ್ ಇದ್ರೆ ದಯವಿಟ್ಟು ಯಾರು ಲೇಖಕರು ಅಥವಾ ಯಾರು ಪೊಯೆಟ್ ಇರ್ತಾರಲ್ಲ ಆ ಒಂದು ಹೆಸರನ್ನ ಹಾಕಿ. ದ ರೀಸನ್ ಈಸ್ ಏರ್, ಸೊ ದೇ ಆರ್ ಏಬಲ್ ಟು ಐಡೆಂಟಿಫೈ
the person, it may be he or she, how they are understood the poem or it may be the lesson. ಹೌದಾ, ಒಂದು ಪೋಯಮ್ ಹೇಗೆ ತಿಳ್ಕೊಂಡಿರ್ಬೋದು ಅಥವಾ ಲೆಸನ್ ಸಂಬಂಧಪಟ್ಟ ಹಾಗೆ ಹೇಗೆ ಲೆಸನ್ ಡೈಜೆಸ್ಟ್ ಮಾಡ್ಕೊಂಡಿರ್ಬೋದು, ಇವೆಲ್ಲ ವಿಷಯಗಳು ಕೂಡ ಗೊತ್ತಾಗ್ತವೆ. ಹಾಗಿದ್ರೆ ನೋಡಿ, ಇಲ್ಲೂ ಕೂಡ ಇದೇ ರೀತಿ ಬರಿಬೇಕು. ರೋಮಿಯೋ ಅಂಡ್ ಜೂಲಿಯಟ್ ಇದೇನಂತಂದ್ರೆ ರೊಮ್ಯಾಂಟಿಕ್ ಟ್ರಾಜಿಡಿ. ಸ್ವಲ್ಪ ಎಕ್ಸಾಮ್ದಲ್ಲಿ ಅಂಡರ್ಲೈನ್ ಕೂಡ ಮಾಡೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಎಲ್ಲಿ ಅಂತಂದ್ರೆ ಕ್ಯಾರಿಂಗ್ 4 marks. ಸೊ ದೇರ್ ಕೀ ವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ ಯಾವ ಕೀ ವರ್ಡ್ಸ್ ಇಲ್ಲಿ ಇದನ್ನ ಬೇಕಂತಂದ್ರೆ ರೋಮಿಯೋ ಅಂಡ್ ಜೂಲಿಯಟ್ ಈಸ್ ಒನ್ ಆಫ್ ದ ರೊಮ್ಯಾಂಟಿಕ್ ಟ್ರಾಜಿಡಿ ಪ್ಲೇಸ್ ಬೈ ವಿಲಿಯಂ ಶೇಕ್ಸ್ಪಿಯರ್. ಹೌದಾ, ಈ ರೀತಿ ನೋಡು. ನೆಕ್ಸ್ಟ್ ಏನ್ ಮಾಡ್ಕೊಳ್ತೇವೆ, ರೋಮಿಯೋ glorifies Juliet flawless beauty with these implicit feelings. Romeo is fascinated by Juliet's beauty. So he uses simile cynicism to describe her charm and beauty. ಅಂದ್ರೆ ಒಬ್ಬನೇ ಇದ್ದಾಗ ಒಂದು ಮನಸ್ಸಿನಲ್ಲಿ ಆದ ಭಾವನೆಗಳು ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಿದಾನೆ ಅಂತೇಳಿ ನಾವಿಲ್ಲಿ ತಗೋಬೇಕು. ಫಸ್ಟಿಗೆ ನೋಡಿ, he says that she teaches the torches to burn bright. ಈ ವರ್ಡನ್ನ ಇದೇ ರೀತಿ ಬರೆದು ಯು ಮಸ್ಟ್ ಅಂಡರ್ಲೈನ್ ಇನ್ ದ ಎಕ್ಸಾಮ್ ಆಲ್ಸೋ. ನೋಡಿ, ಅವಳು ಏನಂತಂದ್ರೆ ಈ ಟಾರ್ಚಸ್ಗೆ ಹೇಳ್ತಾ ಇದ್ದಾಳೆ, ಹೀಗೆ ನಾನು ಬ್ರೈಟ್ನೆಸ್ ಇದ್ದೀನಿ, ಹೀಗೆ ನಾನು ಹೊಳಿತಾ ಇದ್ದೇನೆ. ಅಂದ್ರೆ ಆ ಟಾರ್ಚಸ್ಗೆ ಹೇಳ್ತಾ ಇದ್ದಾಳೆ, ಕಲಿಸ್ತಾ ಇದ್ದಾಳೆ ಏನಂತಂದ್ರೆ ನನ್ನಷ್ಟು ಹೊಳಪಿಲ್ಲ ನೀನು ಅಂತೇಳಿ. ಸೊ ಅದಕ್ಕಿಂತ ನಾನು ಹೊಳಪು ಜಾಸ್ತಿ ಇದ್ದೇನೆ ಅಂತೇಳಿ. ನೆಕ್ಸ್ಟ್, ಸೀಮ್ಸ್ ಟು ಹ್ಯಾಂಗ್ ಅಪ್ ಆನ್ ದ ಚೀಕ್ ಆಫ್ ನೈಟ್. ನೋಡಿ, ಇವೇ ವರ್ಡ್ಸ್ ಗಳನ್ನ ಬರೀಬೇಕು. ದೆನ್ ಯು ಹ್ಯಾವ್ ಟು ಅಂಡರ್ಲೈನ್. And she is compared to a rich jewel. ಹೌದಾ, rich jewel in a Ethiopia year. In the Ethiopia year. ಈ ರೀತಿ ನಾವು ಬರೀಬೇಕಾಗತ್ತೆ. ಸೊ she was compared to rich jewel Ethiopian. ಅಂದ್ರೆ ಆಫ್ರಿಕಾ ಒಬ್ಬ ಮಹಿಳೆ ಏನಿರ್ತಾಳ ಅವಳ ಕಿವಿಯಲ್ಲಿ ಒಂಥರ ಹೊಳೆಯುವ ವಜ್ರದಾಗಿ ಅಥವಾ ಒಂದು ಜಿವೆಲ್ ವಜ್ರಾಭರಣದಾಗಿ ನೀನು ಕಾಣಿಸ್ತಾ ಇದೆ ಅಂತ ಕೇಳ್ತಾರೆ. ಅಂದ್ರೆ ಕಿವಿ ಬಲ್ ಅಂತ ಹೇಳ್ತಾರೆ. ಆ ರೀತಿ ಹರ್ ಬ್ಯೂಟಿ ಟು ರಿಚ್ ಫಾರ್ ಯೂಸ್ ಟು ಡಿಯರ್ ಫಾರ್ ಅರ್ಥ ಅಂತ ತಗೋತೀವಿ. ಅಂಡ್ ಆಲ್ಸೋ ಶಿ ಲುಕ್ಸ್ ಲೈಕ್ ವಾಟ್ ಇಯರ್ ಅ ಸ್ನೋವಿ ಡವ್ ಅಮಾಂಗ್ at a other women and they look like a crows. And he says that he would make his hand blessed by what here touching her. He asked himself if his heart loves till that night and he had never seen such a beauty. So this is what how Romeo describes, gentle, pretty, dreamy, graceful and elegant lady. ಈ ರೀತಿ ಅವಳನ್ನ ವರ್ಣನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಇದೇ ರೀತಿ ಕ್ವಶನ್ಸ್ ಗಳನ್ನ ಅಪ್ರೋಚ್ ಮಾಡಿ ಇಲ್ಲಿ ಕೀ ವರ್ಡ್ಸ್ ಇರ್ತಾವಲ್ಲ ಅವನ್ನ ಅಂಡರ್ಲೈನ್ ಮಾಡಿ ನೀವು ಬರೆಯೋದ್ರಿಂದ ಏನು ವ್ಯಾಲ್ಯೂಟರ್ಸ್ಗೆ ಬಹಳ ಇಂಪ್ರೆಷನ್ ಕೂಡ ಮಾಡುತ್ತೆ ಅನ್ನೋ ದೃಷ್ಟಿಯಿಂದ ಅಷ್ಟೇ. ಹೌದಾ, ನೆಕ್ಸ್ಟ್ ಬಂದ್ಬಿಟ್ಟು ನಾನು ನೋಡಿ, ಈ ರೀತಿ 3 ಕ್ವಶನ್ಸ್ಗಳು ಕೇಳ್ಬೋದು ಅಥವಾ ಇನ್ನೂ ಹೆಚ್ಚಿಗೆ ಕ್ವಶನ್ಸ್ ಕೂಡ ಕೇಳ್ಬೋದು. ಏನಂತಂದ್ರೆ ಬಟ್ ಜಸ್ಟ್ ತಿಳ್ಕೋದು ಏನಂತಂದ್ರೆ ಹೇಗೆ ಜೂಲಿಯಟ್ ಇಂಟೆಂಟ್ ಟು ಮೇಕ್ ರೋಮಿಯೋ ಇಮ್ಮೋರ್ಟಲ್ ಅಂತ ಇರ್ಬೋದು. ಅದರ್ವೈಸ್ ಹೌ ಡಸ್ ಜೂಲಿಯಟ್ ಎಕ್ಸ್ಪ್ರೆಸ್ ಹರ್ ಲವ್ ಫಾರ್ ರೋಮಿಯೋ. ಹೌದಾ, ಈ 2ನೇ ಸ್ಟ್ಯಾಂಜದಲ್ಲಿ ಏನಂತಂದ್ರೆ ಜೂಲಿಯಟ್ how she is about to express her love towards Romeo. ಈ ರೀತಿ ತಗೊಂಡು ನಾವು ಬರೀಬೇಕಾಗತ್ತೆ. ಹಾಗಿದ್ರೆ ನೋಡಿ, ನೆಕ್ಸ್ಟ್ Romeo and Juliet is one of the romantic tragedy plays by William Shakespeare. Some of the passionate feelings of love of Juliet for Romeo are well expressed in her solitude. The words expresses their implicit feeling for one another. Juliet praised night as ನೋಡಿ gentle, ಲವಿಂಗ್, ಬ್ಲ್ಯಾಕ್ ಬ್ರಾಡ್ ನೈಟ್. ಈ ರೀತಿ ವರ್ಡ್ಸ್ಗಳು ನಮ್ಗೆ ಗೊತ್ತಿರಬೇಕು, ಹಾಕಬೇಕು. ಅದ್ರ ಜೊತೆಗೆ ಶಿ ಫೀಲ್ಸ್ ದಟ್ ಶಿ ವುಡ್ ಬ್ರಿಂಗ್ ದ ಡೇ ಡ್ಯೂರಿಂಗ್ ನೈಟ್. ನೋಡಿ ಹೇಗೆ ವರ್ಡ್ಸ್ ಅದಾವೆ, ಇದೇ ವರ್ಡ್ಸ್ ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕಾಗತ್ತೆ. ದೆನ್ ಒನ್ಲಿ ಯು ಆರ್ ಅಬೌಟ್ ಟು ಗೆಟ್ ಗುಡ್ ಮಾರ್ಕ್ಸ್. ಶಿ ಇನ್ವೈಟ್ಸ್ ರೋಮಿಯೋ ಇನ್ ದ ನೈಟ್. ಯಾಕೆ ಅಂತಂದ್ರೆ ಬಿಕಾಸ್ ಹಿ ವಿಲ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್. ಇದೇ ರೀತಿ ಕ್ವಶನ್ಸ್ಗಳ ಎಕ್ಸಾಮ್ದಲ್ಲಿ ಬರುತ್ತೆ. ಅಪ್ರೋಚ್ ಕೂಡ ಹೀಗೆ ಇರಬೇಕು. ಹೌದಾ, ಅದ್ರ ಜೊತೆಗೆ ಅಂಡ್ ಹಿ ಈಸ್ ಕಂಪೇರ್ಡ್ ವೈಟರ್ ದ್ಯಾನ್ ನ್ಯೂ ಸ್ನೋ. ನೋಡಿ, ಹಿ ಈಸ್ ಕಂಪೇರ್ಡ್ ಲೈಕ್ ಎ ವೈಟರ್ ದ್ಯಾನ್ ನ್ಯೂ ಸ್ನೋ. ಎದ್ರ ಮೇಲೆ ಆನ್ ದ ರೈವನ್ಸ್ ಬ್ಯಾಕ್. ಹೌದಾ, ಇದ್ರ ಮೇಲೆ ಏನಂತಂದ್ರೆ ಒಂಥರ ಬಿಳಿ ಹಿಮ ಬರುತ್ತಲ್ಲ ಆ ರೀತಿ ಬರಬೇಕು ಅನ್ನೋ ದೃಷ್ಟಿಯಿಂದ. ಅಂಡ್ ಆಲ್ಸೋ ಯರ್ ಶಿ ವಾಂಟ್ಸ್ ಹರ್ ರೋಮಿಯೋ ಟು ಕಟ್ ಇನ್ ಟು ಲಿಟಲ್ ಪೀಸಸ್. ಯಾವ ರೀತಿ
ಆಫ್ ಎ ಲಿಟಲ್ ಸ್ಟಾರ್ಸ್. ಉದ್ದೇಶ ಏನಂತಂದ್ರೆ ಜಸ್ಟ್ ವಾಟ್ ಇಯರ್ ರೋಮಿಯೋ ವಿಲ್ ಮೇಕ್ ವಾಟ್ ಇಯರ್ ದ ಪೇಸ್ ಆಫ್ ಹೆವನ್ ಅಂತ ಹೇಳ್ಕೊತೀವಿ. ಸೊ ಫೈಂಡ್ ದಟ್ ಆಲ್ ದ ಹೆವನ್ ವಿಲ್ ಬಿ ಇನ್ ಲವ್ ವಿತ್ ದ ನೈಟ್. ನೋಡಿ, ಹೆವನ್ ಅಂತ ಅನ್ಕೋಬಹುದು ಅಥವಾ ಆಲ್ ದ ವರ್ಡ್ ಅಂತ ಕೂಡ ಅಂತ ಹೇಳ್ತೇನೆ, ಆರ್ ವರ್ಡ್. ಹೌದಾ? ಎಸ್. ಸೊ ಜೂಲಿಯಟ್ ವಾಂಟ್ಸ್ ಪೀಪಲ್ ಟು ಫಾರ್ಗೆಟ್ ವರ್ಷಿಪಿಂಗ್ ದ ಗ್ಯಾರಿಸನ್ ಅಂಡ್ ಫಾರ್ಗೆಟ್ ಹಿಮ್. ಈಗ ಯಾವಾಗ ನೈಟ್ ಪೂರ್ತಿ ಇಮ್ಮೋರ್ಟಲೈಸ್ ಆದ ಅಂತಂದ್ರೆ ಕೊನೆಗೆ ಏನಾಗುತ್ತಂದ್ರೆ ಸಂಪೂರ್ಣವಾಗಿ ಈ ಸೂರ್ಯನನ್ನ ಕೂಡ ಮರ್ತ್ ಬಿಡ್ತಾರೆ. ಯಾಕಂದ್ರೆ ನಾವು ಸೂರ್ಯ ದೇವನನ್ನ ಪೂಜೆ ಮಾಡ್ತೇವೆ. ಹೌದಾ? ಯಾವಾಗೋ ಈ ಲಿಟಲ್ ಸ್ಟಾರ್ ಆಗಿ ಇವನ್ ಕನ್ವರ್ಟ್ ಆಗಿ ಇರ್ತಾನಲ್ಲ, ಅವಾಗ ಏನಾಗತ್ತಂದ್ರೆ ಎಲ್ಲರೂ ಪೂಜೆ ಮಾಡೋದನ್ನ ಬಿಟ್ಟು ಅಂಡ್ ದೇ ವೇರ್ ಅಬೌಟ್ ಟು ಲವ್ ವಿಚ್ ಒನ್ ಒನ್ಲಿ ವಿತ್ ದ ನೈಟ್. ಯಾಕಂದ್ರೆ ಸ್ಟಾರ್ ಮುಖಾಂತರ ಇಮ್ಮೋರ್ಟಲೈಸ್ ಆಗಿ ಅಲ್ಲಿ ಯಾರಿದ್ದಾರೆ ಅಂದ್ರೆ ರೋಮಿಯೋ ಅದಾರೆ. ಸೊ ಆ ದೃಷ್ಟಿಯಿಂದ ಎವರಿಬಡಿ ಸ್ಟಾರ್ಟ್ಸ್ ಟು ಲವ್ ಒನ್ಲಿ ದ ನೈಟ್. ಸೊ ಜೂಲಿಯಟ್ ವಾಂಟ್ಸ್ ಪೀಪಲ್ to forget worshipping the garrison and forget him. Thus, she wants to immortalize Romeo. So, ಈ ರೀತಿ ನಾವು ಯಾವುದೇ ರೀತಿ ಕ್ವಶನ್ಸ್ಗಳು ಬಂದರೆ ನಾವು ಹಿಂಗೆ ಅಪ್ರೋಚ್ ಮಾಡುವಂಥ ಮನೋಭಾವನೆ ಬರುತ್ತೆ ನಮಗೆ. ಸೊ ಸಿಂಪಲ್ ಆಗಿ ನಾನು ಕನ್ವೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಸೊ ಮುಂದಿನ ಕ್ಲಾಸ್ನಲ್ಲಿ ಬೇರೆ ರಿಲೇಟೆಡ್ ಲೆಸನ್ಸ್ಗಳನ್ನು ಸ್ಟಡಿ ಮಾಡಲಿಕ್ಕೆ ಹೋಗೋಣ. ಥ್ಯಾಂಕ್ ಯು.